ನಮಸ್ಕಾರ ವೀಕ್ಷಕರೇ, ಒಂದೇ ಸೂರಿನಡಿ 2 ಗ್ಯಾಸ್ ಇಟ್ಟುಕೊಳ್ಳುವಂತಿಲ್ಲ. ಜೂನ್ 1ರ ಹೊಸ ಎಲ್ಪಿಜಿ ಆದೇಶದಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ? ನ್ಯೂ ಎಲ್ಪಿಜಿ ರೂಲ್ಸ್ ದೇಶಾದ್ಯಂತ ಪರ್ಯಾಯ ಅಡುಗೆ ಅನಿಲ ಆಯ್ಕೆಗಳನ್ನು ಅಳವಡಿಸಿಕೊಳ್ಳುವಂತೆ ಮತ್ತು ಪರಿಸರ ಸ್ನೇಹಿ ಇಂಧನ ಬಳಕೆಗೆ ಆದ್ಯತೆ ನೀಡುವಂತೆ ಸರ್ಕಾರವು ನಿರಂತರವಾಗಿ ಕಟ್ಟುನಿಟ್ಟಿನ ಆದೇಶ ಹಾಗೂ ನಿರ್ದೇಶನಗಳನ್ನು ಹೊರಡಿಸುತ್ತಲೇ ಇದೆ. ಆದರೆ ಎಲ್ಪಿಜಿ ಸಿಲಿಂಡರ್ಗಳ ಮೇಲಿನ ಜನರ ಅವಲಂಬನೆ ಮತ್ತು ಬಳಕೆ ಮಾತ್ರ ದೇಶದಲ್ಲಿ ಎಲ್ಲೂ ಕಡಿಮೆಯಾಗುತ್ತಿಲ್ಲ ಎಂದು ತಿಳಿದು ಬಂದಿದೆ. ಆದಾಗ್ಯೂ ಪಿಎನ್ಜಿ ಅಭಿಯಾನದ ಅಡಿಯಲ್ಲಿ ಇತ್ತೀಚಿನ ಮಾರ್ಚ್ ಅಂತ್ಯದ ವೇಳೆಗೆ ಬರೋಬ್ಬರಿ 6.5 ಲಕ್ಷ ಹೊಸ ಪಿಎನ್ಜಿ ಸಂಪರ್ಕಗಳನ್ನು ಸ್ಥಾಪಿಸಲಾಗಿದೆ. ಇದು ಮೇಲ್ನೋಟಕ್ಕೆ ಪರಿಸರ ಸ್ನೇಹಿ ಇಂಧನದ ಕಡೆಗೆ ಗ್ರಾಹಕರು ಮುಖ ಮಾಡುತ್ತಿದ್ದಾರೆ ಎಂಬ ಭ್ರಮೆಯನ್ನು ಸೃಷ್ಟಿಸಿದೆ. ಆದರೂ ಆಳದಲ್ಲಿನ ವಾಸ್ತವವೇ ಬೇರೆಯಾಗಿದೆ. ಈ ನಿಧಾನಗತಿಯ ಬೆಳವಣಿಗೆಯು ಶೀಘ್ರವಾಗಿ ಬದಲಾಗಬೇಕೆಂದು ಬಯಸಿರುವ ಕೇಂದ್ರ ಸರ್ಕಾರ ಜೂನ್ನಿಂದ ಕಠಿಣ ನಿಯಮಗಳನ್ನು ಜಾರಿಗೆ ತರಲು ಸಜ್ಜಾಗಿದ್ದು, ಸಾಮಾನ್ಯ ಜನರಿಗೆ ಪಿಎನ್ಜಿ ಹೇಗೆ ಉಪಯೋಗವಾಗಲಿದೆ ಎಂಬುದನ್ನು ಈ ಕೆಳಗೆ ತಿಳಿಸಲಾಗಿದೆ. ಏನಿದು ಒಂದು ಮನೆ ಒಂದು ಸಂಪರ್ಕ ನಿಯಮ? ಪರಿಷ್ಕೃತ ನಿಯಮದ ಅಡಿಯಲ್ಲಿ ಈಗಾಗಲೇ ಪಿಎನ್ಜಿ ಸಂಪರ್ಕಗಳನ್ನು ಹೊಂದಿರುವ ಕುಟುಂಬಗಳು ತಮ್ಮ ಎಲ್ಪಿಜಿ ಸಂಪರ್ಕಗಳನ್ನು ತ್ಯಜಿಸಬೇಕಾಗಬಹುದು. ತೈಲ ಮಾರುಕಟ್ಟೆ ಕಂಪನಿಗಳು ಗೃಹಬಳಕೆ ಸಿಲಿಂಡರ್ಗಳ ದುರುಪಯೋಗ, ಸಂಗ್ರಹಣೆ ಮತ್ತು ಕಪ್ಪು ಮಾರುಕಟ್ಟೆಯನ್ನು ತಡೆಯುವ ಸಲುವಾಗಿ ಏಕಕಾಲದಲ್ಲಿ ಪಿಎನ್ಜಿ ಮತ್ತು ಎಲ್ಎನ್ಜಿ ಬಳಸುವ ಮನೆಗಳನ್ನು ಪತ್ತೆ ಹಚ್ಚಲು ಪ್ರಾರಂಭಿಸಿವೆ. ಒಂದೇ ವಿಳಾಸದಲ್ಲಿ 2 ಸಂಪರ್ಕ ನಿಷೇಧ. ಈ ನಿಯಮಗಳ ಅಡಿಯಲ್ಲಿ 2 ಸಂಪರ್ಕಗಳನ್ನು ಒಂದೇ ವಿಳಾಸಕ್ಕೆ ಹೊಂದಿರುವುದು ಕಂಡುಬಂದರೆ ಇದನ್ನು ನಿಷೇಧಿತ ಚಟುವಟಿಕೆ ಎಂದು ಕರೆಯಲಾಗುತ್ತದೆ. ಆದಾಗ್ಯೂ ಯಾವ ಗ್ರಾಹಕರ ವಸತಿ ಪ್ರದೇಶದಲ್ಲಿ ಈಗಾಗಲೇ ಪಿಎನ್ಜಿ ಮೂಲಸೌಕರ್ಯ ಸಂಪೂರ್ಣವಾಗಿ ಲಭ್ಯವಿದೆಯೋ ಅವರು ಮಂಡಳಿಯು ನೀಡುವ ನಿಗದಿತ ಅವಧಿಯೊಳಗೆ ಕಡ್ಡಾಯವಾಗಿ ಪಿಎನ್ಜಿ ವ್ಯವಸ್ಥೆಗೆ ಬದಲಾಯಿಸದಿದ್ದರೆ ಎಲ್ಪಿಜಿ ಪೂರೈಕೆಯನ್ನು ಸ್ಥಗಿತಗೊಳಿಸಬಹುದು ಎಂದು ಎಚ್ಚರಿಸಿದೆ. ಎಲ್ಪಿಜಿ ಸಂಪರ್ಕ ವರ್ಗಾವಣೆ ವೋಚರ್ ಬಳಕೆದಾರರು ಪಿಎನ್ಜಿ ಸಂಪರ್ಕ ಪಡೆದ 30 ದಿನಗಳ ಒಳಗೆ ತಮ್ಮ ಎಲ್ಪಿಜಿ ಸಂಪರ್ಕವನ್ನು ಕೊನೆಗೊಳಿಸಬೇಕಾಗಿರುವುದರಿಂದ ಸರ್ಕಾರವು ಈ ಗ್ರಾಹಕರು ತಮ್ಮ ಎಲ್ಪಿಜಿ ಸಂಪರ್ಕವನ್ನು ಪುನಃ ಸ್ಥಾಪಿಸಲು ಅವಕಾಶ ನೀಡಿದೆ. ಪಿಎನ್ಜಿ ಪ್ರವೇಶವಿಲ್ಲದ ಪ್ರದೇಶಗಳಿಗೆ ಬಳಕೆದಾರರು ಸ್ಥಳಾಂತರಗೊಂಡರೆ ನಂತರ ಎಲ್ಪಿಜಿ ಸಂಪರ್ಕಗಳನ್ನು ಪುನಃ ಸಕ್ರಿಯಗೊಳಿಸಲು ಇದು ಅನುಮತಿಸುತ್ತದೆ.